ಸಿನಿಮಾ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಪ್ರೊಜೆಕ್ಷನ್ ಹಾಕ್ಬಿಟ್ಟು ವಿ ರವಿಚಂದ್ರನ್ ಅವರು ತಮ್ಮ ತಂದೆಯವರಾದ ವೀರಾಸ್ವಾಮಿ ಅವರಿಗೆ ಸಿನಿಮಾನ ತೋರಿಸ್ತಾರೆ. ಯಾವ ಸಿನಿಮಾ? ರಣಧೀರ ಸಿನಿಮಾ. ಅವರು ನೋಡ್ಬಿಟ್ಟು ಹೇಳಿರೋದು ಒಂದೇ ಒಂದು ಪದ, ಏನಿಲ್ಲ ಈ ಸಿನಿಮಾದಲ್ಲಿ, ತುಂಬಾ ಸಪ್ಪೆ ಅಂತ ಹೇಳ್ಬಿಡ್ತಾರಂತೆ. ಸಪ್ಪೆ ಆಗಿದೆಯಾ? ಎಸ್, ಹೌದು, ತುಂಬಾ ಸಪ್ಪೆ ಆಗಿದೆ. ಈ ಸಿನಿಮಾದಲ್ಲಿ ಅದೇ ಹಿಂದಿ ಹೀರೋ ಚಿತ್ರವನ್ನ ನಿರ್ದೇಶನ ಮಾಡಿದೆ. ಅದು ಬಿಟ್ರೆ ಹಾಡುಗಳು ಚೆನ್ನಾಗಿದೆ. ಹಂಸಲೇಖ ಅವರ ಸಂಗೀತ ಸಾಹಿತ್ಯ ತುಂಬಾ ಅದ್ಭುತವಾಗಿದೆ. ಅದ್ ಬಿಟ್ರೆ ಸಿನಿಮಾದಲ್ಲಿ ಏನು ನನಗೆ ಇನ್ಫ್ಯಾಕ್ಟ್ ಅನ್ನಿಸ್ತಾ ಇಲ್ಲ ಅಂತ ಹೇಳ್ಬಿಟ್ರಂತೆ. ಅದನ್ನೇ ಚಾಲೆಂಜ್ ಆಗಿ ತೆಗೆದುಕೊಂಡಂತ ರವಿಚಂದ್ರನ್ ಅವರು ಆ ಸಿನಿಮಾನ ಒಂದಿಷ್ಟು ಮಾರ್ಪಾಡು ಮಾಡ್ತಾರೆ. ಮುಂದೆ ಆ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗತ್ತೆ. ಎಸ್, ರಣಧೀರ ಚಿತ್ರದ ಬಗ್ಗೆನೇ ಒಂದಿಷ್ಟು ವಿಶೇಷತೆಗಳನ್ನ ಮಾತಾಡೋಣ ಅಂತಾನೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಎಲ್ರಿಗೂ ದೃಶ್ಯ ವೈಭವ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಕನ್ನಡ ಚಿತ್ರರಂಗದಲ್ಲಿ ರಣಧೀರ ಈ ಚಿತ್ರಕ್ಕೊಂದು ವಿಶೇಷ ಸ್ಥಾನಮಾನ ಇದೆ. ರವಿಚಂದ್ರನ್ ಅವರು ಪ್ರೇಮಲೋಕ ಈ ಚಿತ್ರವನ್ನ ನಿರ್ದೇಶನ ಮಾಡಿದ್ರು ಪ್ರಥಮ ಬಾರಿಗೆ. ಪ್ರೇಮಲೋಕಕ್ಕಿಂತ ಮುಂಚೆ ಶುರುವಾಗಕ್ಕೆ ಇದ್ದ ಸಿನಿಮಾ ಬಂದು ರಣಧೀರ. ಇದ್ರ ಬಗ್ಗೆ ತುಂಬಾ ಸಲ ವರದಿಗಳೆಲ್ಲ ಬಂದಿದೆ. ಬಟ್ ಒಂದಿಷ್ಟು ಬಜೆಟ್ಗಳು ಅಂದ್ರೆ ಹಿಂದಿಯ ಹೀರೋ ಚಿತ್ರದ ರೀಮೇಕ್ ಸಿನಿಮಾ ಆಗಿರೋದ್ರಿಂದ ಬೇಡ ಅಂತ ಹೇಳ್ಬಿಟ್ಟು ಆಮೇಲೆ ಪ್ರೇಮಲೋಕ ಸಿನಿಮಾವನ್ನ ನಟಿಸಿ ನಿರ್ದೇಶನ ಮಾಡಿದ್ರು. ಎಲ್ಲ ಘಟಾನುಘಟಿ ದಿಗ್ಗಜರು ಕಲಾವಿದರೆಲ್ಲ ಗೆಸ್ಟ್ ರೋಲ್ ಮಾಡಿದ್ರು. ಕನ್ನಡ ಮತ್ತು ತಮಿಳಿನಲ್ಲಿ ಈ ಸಿನಿಮಾ ಮೂಡಿ ಬಂದಿತ್ತು. ಬ್ಲಾಕ್ ಬಸ್ಟರ್ ಆಗಿರೋದು ಎಲ್ರಿಗೂ ಗೊತ್ತಿರೋ ವಿಚಾರ. ಅದ ನಂತರ ಅವರು ಕೈಗೆತ್ಕೊಂಡಿರೋ ಸಿನಿಮಾ ಅಂತಂದ್ರೆ ರಣಧೀರ. ಹೌದು, ಇದು ಒಂದು ರೀಮೇಕ್ ಸಿನಿಮಾ. ಬಟ್ ರವಿ ಮೇಕ್ ಅಂದ್ರೆ ಒಂದಿಷ್ಟು ಕನ್ನಡತನವನ್ನ ಹಾಕ್ಬಿಟ್ಟು ತುಂಬಾ ಹಂಸಲೇಖ ಅವರ ಸಾಹಿತ್ಯ ಸಂಗೀತ ಎವರ್ ಗ್ರೀನ್ ಅಂತಾನೆ ಹೇಳ್ಬೋದು. ಖುಷ್ಬು ಅವರ ನಾಯಕಿಯಾಗಿ ಪದಾರ್ಪಣೆ ಮಾಡಿದ್ರು. ಹಾಡುಗಳು ಎವರ್ ಗ್ರೀನ್ ಆಗಿತ್ತು. ಸಿನಿಮಾನು ಕೂಡ ಅಷ್ಟು ಅದ್ಭುತ ಬಂದಿತ್ತು. 25 ವಾರಗಳನ್ನ ಪೂರೈಸಿದಂತ ಸಿನಿಮಾ ಅಂತಾನೆ ಹೇಳ್ಬೋದು. 25 ವಾರಗಳು ಪೂರೈಸಿತು ಈ ಸಿನಿಮಾ. ಈ ಸಿನಿಮಾ ಎಲ್ಲ ಕಂಪ್ಲೀಟ್ ಆಯ್ತು. ಶೂಟಿಂಗ್ ಎಲ್ಲ ಕಂಪ್ಲೀಟ್ ಆಗ್ಬಿಟ್ಟು ತಮ್ಮ ತಂದೆಯವರಿಗೆ ಈ ಸಿನಿಮಾನ ತೋರಿಸೋ ಮನ್ಸಾಯ್ತು ರವಿಚಂದ್ರನ್ ಅವ್ರಿಗೆ. ಹೀಗಾಗಿ ಈ ಸಿನಿಮಾನ ಪ್ರೊಜೆಕ್ಷನ್ ಹಾಕ್ಬಿಟ್ಟು ತೋರಿಸ್ತಾರಂತೆ. ನೋಡಿ ಹೇಗ್ ಬಂದಿದೆ ಸಿನಿಮಾ ಹೇಗೆ ಅಂತ ನೋಡಿದಾಗ ವೀರಸ್ವಾಮಿ ಅವರು ಸಿನಿಮಾ ನೋಡ್ತಾ 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 ಸೈಲೆಂಟ್ ಆಗ್ಬಿಟ್ರಂತೆ. ಯಾಕೆ ಏನಂತ ಕೇಳಿದಾಗ ಇದ್ರಲ್ಲಿ ಏನಿದೆ, ಅದೇ ಹಿಂದಿ ಹೀರೋ, ಆ ಸಿನಿಮಾವನ್ನೇ ನೀನ್ ಮಾಡಿದೀಯಾ, ಓಕೆ. ಸಂಗೀತ ಸಾಹಿತ್ಯ ಹಂಸಲೇಖ ಅವರು ಯಾವಾಗಲೂ ಎವರ್ ಗ್ರೀನ್, ಸೂಪರ್ ಆಗಿದೆ. ಹಾಡುಗಳು ಎಲ್ಲಾ ಹಾಡುಗಳು ಸೂಪರ್ ಆಗಿದಾವೆ. ಇನ್ನಿಂದೇನಿದೆ ಇದ್ರಲ್ಲಿ, ಕನ್ನಡತನವನ್ನೇ ಬೆರೆಸಿದ್ಯಾ. ಬಟ್ ನನಗೇನು ಅದು ಯಾಕೋ ಟಚ್ ಆಗ್ತಾ ಇಲ್ಲ, ಮನ್ಸಿಗೆ ಹೋಗ್ತಾ ಇಲ್ವಾ ಅಂತ ಯೋಚನೆ ಹೇಳ್ಬಿಟ್ರಂತೆ. ಒಂದು ಕ್ಷಣನೂ ಯೋಚನೆ ಮಾಡ್ದೇನೆ. ಅದಕ್ಕೆ ರವಿಚಂದ್ರನ್ ಒಂದು ಯೋಚನೆ ಮಾಡ್ದಂತೆ, ಇರ್ಲಿ ಇದಕ್ಕೇನೋ ಒಂದು ಮಾಡ್ಬೇಕು ಅಂತ. ಆಗ ನೈಟೇ ಹಂಸಲೇಖ ಅವ್ರ ಜೊತೆ ಕೂಡಿ, ಇಲ್ಲ ಇದಕ್ಕೆ ಇನ್ನೊಂದಿಷ್ಟು ಬೆರೆಸೋಣ, ಇನ್ನೊಂದಿಷ್ಟು ದೃಶ್ಯಗಳನ್ನ ಬೆರೆಸೋಣ ಅಂತಂದು ಹೇಳ್ಬಿಟ್ಟು ಪ್ಲಾನ್ ಮಾಡ್ಬಿಟ್ಟು ಮಾಡಿದಂತ ಸೀನ್ಗಳು ಏನಂತಂದ್ರೆ, ಈಗ ರಣಧೀರ ಸಿನಿಮಾ ಶುರುವಾದಾಗ ಮಕ್ಕಳೆಲ್ಲ ಓಡಿ ಬಂದ್ಬಿಟ್ಟು ಪ್ರಶ್ನೆ ಕೇಳ್ತಾರೆ. ಓ, ಯಾವ ಸಿನಿಮಾ ಮಾಡ್ತಾ ಇದ್ದೀರಾ? ರಣಧೀರ ಕಣೆ. ಓ, ಈ ಸಿನಿಮಾದಲ್ಲಿ ಜೂಚಿ ಅವಳು ಇರ್ತಲ್ಲ, ಇಲ್ಲಿ ಅವಳಿಲ್ಲ. ಖುಷ್ಬು ಕಣೆ. ಯಾಕೆ ಜೂಲಿ ಅಂದ್ರೆ ನಿನ್ಗೆ ಅಷ್ಟೊಂದು ಇಷ್ಟನಾ? ಜೂಲಿ ಅಂದ್ರೆ ಎಲ್ಲ ಜಾಲಿ ಜಾಲಿ ಆಗಿರುತ್ತೆ. ಈ ಸಲ ಹಂಗಿರಲ್ಲ. ಪ್ರೇಮಲೋಕ ಸಿನಿಮಾಗೆ ನೀವು ಅಂದ್ರೆ ಮಕ್ಕಳೆಲ್ಲ ಆಟ ಮಾಡಿ ನಿಮ್ಮ ತಂದೆ ತಾಯಿಯನ್ನ ಕರ್ಕೊಂಡು ಹೋದ್ರಿ. ಈ ಸಾರಿ ರಣಧೀರ ಸಿನಿಮಾಗೆ ನಿಮ್ಮ ತಂದೆ ತಾಯಿನೇ ಹಠ ಮಾಡಿ ನಿಮ್ಮಂತ ಮಕ್ಕಳನ್ನ ಥಿಯೇಟರ್ ಕರ್ಕೊಂಡ್ ಬರ್ತಾರೆ. ಆ ತರ ಇದೆ. ಗಂಡಸರಿಗೊಂದು, ಹೆಂಗಸರಿಗೊಂದು, ಲವರ್ಸಿಗೊಂದು, ಮಕ್ಕಳಿಗೊಂದು, ಈ ತರ ಹಾಡುಗಳಿದೆ. ಕತೆ ಏನು ಅಂದಾಗ, ಒಂದಾನೊಂದು ಊರಲ್ಲಿ ಒಬ್ಬ ಚೆಲುವನಿದ್ದನು, ಯಾರಿಗೂ ಹೆದರದ ರಣಧೀರನು ಅಂತ ಹೇಳ್ಬಿಟ್ಟು ಹಾಡು ಶುರುವಾಗುತ್ತೆ. ಇದೇ ರೀತಿಯ ಒಂದು ತಂತ್ರವನ್ನ ಶಾಂತಿ ಕ್ರಾಂತಿ ಸಿನಿಮಾಗೂ ಕೂಡ ಬಳಸ್ಕೊಂಡ್ರು ರವಿಚಂದ್ರನ್ ಅವರು. ಅದು ಸಖತ್ ವರ್ಕ್ ಆಯ್ತು ರಣಧೀರ ಸಿನಿಮಾದಲ್ಲಿ. ಸೊ ಅಲ್ಲಿ ರಾಧಾ ಮುರಳಿ ಅಂತ ಹೇಳ್ಬಿಟ್ಟು ಒಬ್ಬ ಅನಾಥನು ಅಂತ ಹೇಳ್ಬಿಟ್ಟು ನೋಡಿ ಕತೆನ ಆ ಹಾಡಲ್ಲೇನೆ ಹೇಳ್ಬಿಟ್ರು ಅವರು. ಇಡೀ ಸಿನಿಮಾ ಕತೆ ಈ ತರ ಇರುತ್ತೆ ಅಂತ. ಅದನ್ನ ಡೆವಲಪ್ಮೆಂಟ್ ಮಾಡ್ಕೊಂಡು ಹೋಗ್ಬಿಟ್ಟು ಒಂದು ರಣಧೀರ, ಅವಳ ಪಾಲಿಗೆ ಮುರಳಿ, ರಾಧಾಳ ಪಾಲಿಗೆ ಮುರಳಿ. ಸೊ ಎಲ್ಲಾ ಚಿತ್ರಗಳಲ್ಲೂ, ಎಲ್ಲಾ ಕಥೆಗಳಲ್ಲೂ, ಎಲ್ಲರ ಜೀವನದಲ್ಲೂ ಯಾರ್ಯಾರೋ ಬಂದು ಪರೀಕ್ಷೆ ಒಟ್ಪಟ್ರೆ ಅವನ ಲವ್ ಸ್ಟೋರಿಯಲ್ಲಿ ಅವನ ಪ್ರೀತಿನೇ ಒಂದು ಪರೀಕ್ಷೆ ಕೊಟ್ಬಿಡ್ತಾರೆ, ಅಗ್ನಿ ಪರೀಕ್ಷೆ. ಅಲ್ಲಿಂದ ಒಬ್ಬ ರೌಡಿ ಆಗಿದ್ದ ರಣಧೀರ ಯಾರ ವಿರುದ್ಧ ಸಾಕ್ಷಿ ಹೇಳ್ಬೇಕು, ಅದೆಲ್ಲ ನಿಮಗೆ ಕತೆ ಗೊತ್ತಿರೋದೆ. ಇಂಟರ್ವಲ್ ನಂತರ ಚೇಂಜ್ ಆಗ್ತಾರೆ. ಕೊನೆಗೆ ಒಂದಾಗೋದು, ಲಾಸ್ಟ್ ಅಲ್ಲಿ ಅಳ್ತಾ ಇರ್ತಾರೆ ಆ ಬೋಟಿನ ಸನ್ನಿವೇಶ ಎಲ್ಲ ಬಂದಾಗ. ಅವಾಗ ಒಂದು ಲೈನ್ ಬರುತ್ತೆ, ದೇವರೇ ನಿನಗಿದು ನ್ಯಾಯವೇ, ನೀ ಬರದೆ ಹೋದರೆ ಇನ್ಯಾರು ಕಾಯ್ತಾರೆ ಅಂತ ಹೇಳಿ ಅಲ್ಲ ಮಕ್ಕಳೆಲ್ಲ ಹೇಳುವಾಗ, ಮುಕ್ಕಣ್ಣನ ಕಣ್ಣು ತೆರೆಯಿತು, ಓ ಓ ಈ ತರ ಬಂದಾದ್ಮೇಲೆ ಆ ಹಾಡು ಕೊನೆ ಆಗ್ತಿದ್ದಂಗೆ ಅಂದ್ರೆ ಬೀಟ್ಗಳನ್ನ ಬಳಸ್ಕೊಂಡ್ರು. ಆ ತಂತ್ರವನ್ನ ಸಖತ್ತಾಗಿ ಮಾಡಿದ್ರು.
ಅಂದ್ರೆ 10-15 ನಿಮಿಷಗಳಲ್ಲಿ ಏನೇನು ಸನ್ನಿವೇಶ ಬರುತ್ತೋ ಅಲ್ಲಲ್ಲಿ ಬೀಟ್ಸ್ಗಳನ್ನ ಅಳವಡಿಸ್ಕೊಂತ ಹೋದ್ರು ಹಾಡುಗಳನ್ನ ಅಲ್ಲಲ್ಲೇ. ಅದೇ ಆ ಸಿನಿಮಾಗೆ ಪ್ಲಸ್ ಪಾಯಿಂಟ್ ಆಯ್ತು. ಸೊ ಈ ಸಿನಿಮಾ ಎಲ್ಲ ಈ ರೀತಿ ಎಲ್ಲ ಶೂಟ್ ಮಾಡ್ಕೊಂಡು ನೆಕ್ಸ್ಟ್ ಅವ್ರ ತಂದೆಯವ್ರನ್ನ ಕರೆದ್ಬಿಟ್ಟು ವೀರಾಸ್ವಾಮಿ ಅವ್ರಿಗೆ ಮತ್ತೆ ಪ್ರೊಜೆಕ್ಷನ್ ಹಾಕ್ಬಿಟ್ಟು ಸಿನಿಮಾ ತೋರಿಸ್ತಾರೆ ರವಿಚಂದ್ರನ್ ಅವರು. ಸಿನಿಮಾ ನೋಡಿದಂತ ವೀರಾಸ್ವಾಮಿ ಅವರು ಹೇಳಿದ್ದು ಒಂದೇ ಒಂದು ಮಾತ, ಈ ಸಿನಿಮಾ ನನಗೆ ತೋರಿಸ್ಲಿಲ್ಲ ನೀನು ಅಂತ, ಎಕ್ಸಲೆಂಟ್ ಆಗಿದೆ ಅಂತ ಹೇಳ್ಬಿಟ್ರಂತೆ, ನಿನ್ ಗೆದ್ದೆ ಹೋಗೋ ಅಂತ ಹೇಳ್ಬಿಟ್ರಂತೆ. ಸೊ ಅದೇ ರೀತಿನೇ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಯ್ತು. ರೀಮೇಕ್ ಸಿನಿಮಾ ಆಗಿದ್ರು ರೀಮೇಕ್ ಸಿನಿಮಾ ಹಾಡುಗಳು ಅದನ್ನ ಬಳಸ್ಕೊಳ್ಳೋದೇನೆ ಸ್ವಂತವಾಗಿ ಟ್ಯೂನ್ ಮಾಡ್ಕೊಂಡು ಸಂಗೀತ, ಸಾಹಿತ್ಯ, ಸಂಭಾಷಣೆ ಸೂಪರ್ ಆಗಿದಾವೆ. ಆಮೇಲೆ ಹಾಡುಗಳು ಅಷ್ಟೇನೆ ಒಂದಕ್ಕಿಂತ ಒಂದೊಂದು ರೀತಿ ವಿಭಿನ್ನ. ಈಗ ಚಲನಚಿತ್ರಗಳ ಶೀರ್ಷಿಕೆಯನ್ನು ಬಳಸ್ಕೊಂಡು ಒಂದಾನೊಂದು ಕಾಲದಲ್ಲಿ ಆರಂಭ, ಅದು ಚಿತ್ರಗಳ ಸಿನಿಮಾಗಳ ಹೆಸರುಗಳು. ಇನ್ನು ನಾವಿಂದು ಹಾಡಿಗೆ ಕೊನೆ ಇಲ್ಲ, ಕೊನೆ ಇಲ್ಲ, ಈ ಪ್ರೇಮಕ್ಕೆ ಹಾಡೇ ಇಲ್ಲ, ಆ ಹಾಡಾಗಿರ್ಬೋದು. ಬಾರೋ ಬಾರೋ ರಣಧೀರ, ಆಮೇಲೆ ಏನ್ ಹುಡುಗಿರೋ, ಇದು ಮಂಜುನಾಥ್ ಅವರು, ಮಾಸ್ಟರ್ ಮಂಜುನಾಥ್ ಅವರು ಅವ್ರ ಕಡೆಯಿಂದನೇ ಹಾಡು ಹೇಳಿಸಿದ್ರು. ಎಲ್ಲ ಹಾಡುಗಳು ಒಂದಕ್ಕಿಂತ ಒಂದು ಸೂಪರ್ ಆಗ್ಬಿಟ್ವು ಹಾಡುಗಳು. ಹಂಸಲೇಖ ಅವರ AK-47 ಈ ಸಿನಿಮಾದಲ್ಲೂ ಕೂಡ ಇದೇ ತಂತ್ರವನ್ನ ಬಳಸ್ಕೊಟ್ರ. ಆಕ್ಚುಲಿ ಆ ಸಿನಿಮಾ ಶುರುವಾದಾಗ ಹಾಡುಗಳು ಇರಲಿಲ್ಲ. ಆ ಸಿನಿಮಾ ಎಲ್ಲ ರಶಸ್ ಎಲ್ಲ ನೋಡಿದ್ಮೇಲೆ ಹಂಸಲೇಖ ಅವರು ಇಲ್ಲ ಇದಕ್ಕೆ BGM ಎಲ್ಲ ಆದ್ಮೇಲೆ ಇಲ್ಲ ಇದಕ್ಕೆ ಹಾಡುಗಳು ಬೇಕು ಅಂತ ಹೇಳ್ಬಿಟ್ಟು ಶುರು ಮಾಡ್ಬಿಟ್ಟು ಹಾಡುಗಳನ್ನೆಲ್ಲ ಸೇರಿಸಿದ್ರು. ನೋಡಿ ಇವತ್ತಿಗೆ ಅದು ಸಿನಿಮಾ ಕತೆ, ಪ್ರೆಸೆಂಟೇಷನ್, ಡೈರೆಕ್ಷನ್, ಕ್ಯಾಮ್ರಾ ವರ್ಕ್ ಹೇಗೆ ಮುಖ್ಯ ಆಗುತ್ತೋ ಹಾಡುಗಳು ಕೂಡ ಸೂಪರ್ ಆಗಿದ್ವು. ಇವತ್ತಿಗೂ ಅದನ್ನ ನೆನೆಸ್ಕೋತೀವಿ. ರಣಧೀರ ಸಿನಿಮಾ ಹಂಗೆ ಅಲ್ಲೆಲ್ಲೇ ಬೀಟ್ ಸಾಂಗ್ ಬರೋದು ಸೂಪರ್ ಆಗಿತ್ತು. ಕಲಾವಿದರ ಅಭಿನಯ, ಟೆಕ್ನಿಷಿಯನ್ಸ್ಗಳು, ಕ್ಯಾಮ್ರಾ ವರ್ಕು ಸೂಪರ್ ಆಗಿತ್ತು. ಅವತ್ತಿನ ಕಾಲದಲ್ಲೇ ಗ್ರಾಫಿಕ್ಸ್ ಹೆಂಗೆ, ನಾನು ಆಕ್ಚುಲಿ ಸಿನಿಮಾನ ಥಿಯೇಟ್ರಲ್ಲಿ ನೋಡಿಲ್ಲ, ಟಿವಿಯಲ್ಲಿ ನೋಡಿದ್ರಿ. ಈಗ ಯೂಟ್ಯೂಬಲ್ಲಿ ನೋಡ್ತಾನೆ ಇರ್ತೇನೆ. ನನ್ನ ಫೇವ್ರೆಟ್ ಸಿನಿಮಾಗಳಲ್ಲಿ ಶಾಂತಿ ಕ್ರಾಂತಿ ಮತ್ತೆ ರಣಧೀರ ಎರಡೂ ಸಿನಿಮಾಗಳು ಸೂಪರ್ ಅಂತಾನೆ ಹೇಳ್ಬೋದು. ರವಿಚಂದ್ರನ್ ನಿಜಕ್ಕೂ ಹ್ಯಾಟ್ಸ್ ಆಫ್ ಅಂತಾನೆ ಹೇಳ್ತೀನಿ. ಈಗ ಸಂಪೂರ್ಣವಾಗಿ ಟೆಕ್ನಾಲಜಿಗಳನ್ನ ಯೂಸ್ ಮಾಡಿಕೊಂಡು ಐ ಆಮ್ ಗಾಡ್ ದ ಕ್ರೇಜಿ ಈ ಸಿನಿಮಾನ ಮಾಡಿದ್ದಾರೆ. ನೋಡ್ಬೇಕು ಹೆಂಗ್ ಬರುತ್ತೆ ಏನಂತ. ಈಗ ಶಾಂತಿ ಕ್ರಾಂತಿ ರಿಲೀಸ್ ಆಗುತ್ತೆ, ಆಗ್ಬೇಕು ಬಿಡಬೇಕು, ತುಂಬಾ ಗೊಂದಲ ಇದೆ. ಯಾಕಂದ್ರೆ ಈಗ ಫ್ರೀ ಆಗೇ ಸಿಗುತ್ತೆ ಯೂಟ್ಯೂಬಲ್ಲಿ, ಉದಯ್ ಟಿವಿ ಅವ್ರು ಹಾಕ್ತಾನೆ ಇರ್ತಾರೆ. ಹೀಗಾಗಿ ಅದು ನೋಡ್ಬೇಕು ಏನಾಗತ್ತ. ಬಟ್ ರಣಧೀರ ಸಿನಿಮಾ ನೋಡಿ, ಈ ಸಪ್ಪೆ ಆಗಿದೆ ಅಂತ ಅನ್ಸ್ಕೊಂಡಂತ ತಂದೆಯವರಿಂದಾನೇ ಕೊನೆಗೆ ಈ ಸಿನಿಮಾ ನಂಗೆ ತೋರಿಸ್ಲಿಲ್ಲ ಅಂತ ಹೇಳ್ಬಿಟ್ಟು ಸೂಪರ್ ಅಂತ ಹೊಗಳಿಸ್ಕೊಂಡು ತಗೊಂಡ್ರು. ಆ ಮಕ್ಕಳ ಓಡು ಬರೋ ಸನ್ನಿವೇಶಗಳು, ಆ ಹಾಡುಗಳು, ಕಮರ್ಷಿಯಲ್ ಟಚ್ ಕೊಟ್ಟು ಸೂಪರ್ ಆಗಿದ್ರು. ಬಟ್ ನಿಜ ಹೇಳ್ತೀನಿ, ಇದು ರೀಮೇಕ್ ಸಿನಿಮಾ ಆಗಿರ್ಬೋದು, ಬಟ್ ರವಿ ಮೇಕ್ ಅಂತಾನೆ ಹೇಳ್ತೀನಿ. ರಾಮಾಚಾರಿ ಸಿನಿಮಾದಲ್ಲೂ ಅಷ್ಟೇನೆ ಇಳೆಯರಾಜ ಸಂಗೀತ ಕೊಟ್ಟಿದ್ರು ಚಿನ್ನತಂಬಿ ಸಿನಿಮಾದಲ್ಲಿ. ಬಟ್ ಒರಿಜಿನಲ್ ಸಿನಿಮಾದ ಆ ಟ್ಯೂನ್ಗಳನ್ನ ಬಳಸ್ಕೊಳ್ತೇನೆ. ಹಂಸಲೇಖ ಮತ್ತು ರವಿಚಂದ್ರನ್ ಜೋಡಿ ಹೊಸ ರೀತಿ ಟ್ಯೂನ್ಗಳನ್ನ ಮಾಡಿ, ಅದೇ ಸನ್ನಿವೇಶಗಳು, ಕನ್ನಡತನಕ್ಕೆ ಏನೇನ್ ಬೇಕು ಅದನ್ನೆಲ್ಲ ಅಡಾಪ್ಟ್ ಮಾಡ್ಕೊಂಡು ಮಾಡಿದ್ರಲ್ಲ, ಅದೇ ನಿಜವಾಗ್ಲು ಏನೋ ರೀಮೇಕ್ ಸಿನಿಮಾ ಮಾಡಿರ್ಬೋದು, ಬಟ್ ರವಿ ಮೇಕ್ ಅಂತಾನೆ ಹೇಳ್ತೀನಿ. ಇದ್ರ ಬಗ್ಗೆ ನಾನು ಆಲ್ರೆಡಿ ವಿಡಿಯೋವನ್ನು ಮಾಡಿದ್ದೆ. ರಣಧೀರ ಅಂತ ನನ್ನ ಮೋಸ್ಟ್ ಫೇವ್ರೆಟ್. ಹಾಡುಗಳು ಕೇಳ್ತೀನಿ, ಮೀನಾಕ್ಷಿ ನೀನ ಒಂದು ಎಲ್ಲ ಹಾಡುಗಳನ್ನು ಕೇಳ್ತಾ ಇರ್ತೀನಿ. ಸೊ ನೀವು ಕೂಡ ಈ ಹಾಡುಗಳನ್ನ ಕೇಳಿರ್ತೀರಾ, ಸಿನಿಮಾನು ನೋಡಿರ್ತೀರಾ ಅನ್ಕೊಂಡಿರ್ತೀನಿ. ಎಲ್ಲ ಕನ್ನಡಿಗರು ನೋಡೇ ಇಟ್ಟಿರ್ತಾರೆ. ಅಂತ ಬ್ಲಾಕ್ ಬಸ್ಟರ್ ಹಿಟ್ ಆದಂಥ ಸಿನಿಮಾಗಳಲ್ಲಿ ರಣಧೀರ ಮತ್ತು ಪ್ರೇಮಲೋಕ ಎರಡೂ ಸಿನಿಮಾನು ಕೂಡ ಬೆಸ್ಟ್ ಅಂತ ಹೇಳ್ತೀನಿ. ಇನ್ನು ನಮ್ಮ ರವಿ ಸರ್ ಅವರ ಒಂದು ಬಿಗ್ ಸ್ಟ್ರೆಂತ್ ಅಂತಂದ್ರೆ ಅವ್ರ ಕಥೆಯನ್ನು ಪ್ರೆಸೆಂಟ್ ಮಾಡೋ ರೀತಿ. ಯಾವುದೇ ಭಾಷೆ ಸಿನಿಮಾ ಆಗಿರ್ಬೋದು, ಕನ್ನಡಕ್ಕೆ ಅಳವಡಿಕೊಂಡು ಕನ್ನಡಕ್ಕೆ ಅಡಾಪ್ಟ್ ಮಾಡ್ಕೊಂಡು, ಆಮೇಲೆ ನಾಯಕಿನ ತೋರಿಸಿದ ರೀತಿ, ಆ ಗ್ರ್ಯಾಂಡ್ ವಿಜುವಲೈಸೇಷನ್, ಗ್ರಾಫಿಕ್ಸು ಸೂಪರ್. ಹೆಂಗೆ ಆ ಕುದುರೆ ಬರೋದು, ಆ ಸಮುದ್ರ ದಂಡೆ, ಸ್ಟಾರ್ಟಿಂಗ್ ಅಲ್ಲೇ ಬಾರೋ ರಣಧೀರ ಈ ನೀರನ್ನ ತೋರಿಸ್ಬೇಕಾದ್ರೆ ಆ ಒಂದು ನದಿ ಮೇಲಿಂದ ಬೀಳೋದು, ಸಂಜು ಈ ಹಾಡಲ್ಲಿ ಬರುತ್ತಲ್ಲ, ಆ ಇಬ್ಬರು ಹಿಂಗ್ ಬೀಳೋದು ಸೂಪರ್ ಆಗಿ ಮಾಡಿದ್ದಾರೆ. ರವಿಚಂದ್ರನ್ ಅವರು ತಮ್ಗೆ ಸ್ಯಾಟಿಸ್ಫೈಡ್ ಆಗ್ಲಿಲ್ಲ ಅಂದ್ರೆ ಸಿನಿಮಾನ ಬಿಡ್ತಾ ಇದ್ರು. ಮಂಜಿನಾನಿ ಎಷ್ಟೋ ಸಿನಿಮಾಗಳು ಬಂದಿದೆ, ತಮಗೆ ಸ್ಯಾಟಿಸ್ಫೈಡ್ ಆಗಲಿವರೆಗೂ, ತಾನು ಅನ್ಕೊಂಡಂತ ವಿಸಲ್ ಬರಲಿವರೆಗೂ ಅವ್ರು ಬಿಡ್ತಾನೆ ಇರಲಿಲ್ಲ. ಅದಕ್ಕೊಂದು ಅತ್ಯುತ್ತಮ ಒಂದು ಉದಾಹರಣೆ ಅದು ತುಂಬಾ ಸಾಕಷ್ಟಿವೆ. ಅದರಲ್ಲಿ ರಣಧೀರನು ಕೂಡ ಪ್ರಮುಖ ಅಂತಾನೂ ಕೂಡ ಹೇಳ್ಬೋದು. ಸೊ ಹೀಗಾಗಿ ಸಿನಿಮಾ ಪ್ರಾರಂಭದಲ್ಲಿ ಹೇಗಿರುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಮುಕ್ತಾಯ ಆದಾಗ, ಅದು ಕಂಪ್ಲೀಟ್ ಆದಾಗ, ತೆರೆ ಮೇಲೆ ಬಂದಾಗ ಅದು ಯಾವ ರೀತಿ ಇರುತ್ತೆ, ಯಾವ ರೀತಿ ಬಂದಿದೆ, ಯಾವ ರೀತಿ ಬರುತ್ತೆ, ಯಾವ ರೀತಿ ಜನಗಳಿಗೆ ಇಷ್ಟ ಆಗುತ್ತೆ ಅನ್ನೋದಕ್ಕೆ ರಣಧೀರನು ಕೂಡ ಒನ್ ಆಫ್ ದ ಬೆಸ್ಟ್ ಎಕ್ಸಾಂಪಲ್ ಅಂತಾನೆ ಹೇಳ್ತೀನಿ. ಇವತ್ತಿಗೂ ಕೂಡ ಅದನ್ನ ನೆನಪಿಸ್ಕೊಂತಾರೆ. ಸೂಪರ್. ಎಲ್ಲರ ಬಾಯಲ್ಲೂ ಕೂಡ ರಣಧೀರ, ಪ್ರೇಮಲೋಕ, ಅಂಜದು ಸೂಪರ್. ಅವರ ನಿರ್ದೇಶನ ಮತ್ತು ನಟನೆ, ನಿರ್ಮಾಣ ಸೂಪರ್ ಅಂತಾನೆ ಹೇಳ್ತೀನಿ. ಹೀಗಾಗಿ ರವಿಚಂದ್ರನ್ ನಮ್ಮ ಬಾಲ್ಯದ ಒಂದು ರೀತಿ ಸೂಪರ್ ಮ್ಯಾನ್ ಅಂತಾನೆ ಹೇಳ್ಬೋದು. ಅವರ ಸಿನಿಮಾ ಡೈರೆಕ್ಷನ್, ಕಾಮಿಡಿ ಟಚಿಂಗ್ ಎಲ್ಲ ನಾಯಕಿನ ತೋರಿಸೋ ರೀತಿ, ಶೃಂಗಾರತನಕ್ಕೂ ಅಶ್ಲೀಲತೆಗೂ ಡಿಫ್ರೆನ್ಸ್ ಇದೆ. ಬಟ್ ಅವರು ಶೃಂಗಾರತನವನ್ನ ಸೂಪರ್ ಅಂತಾನೆ ಹೇಳ್ಬೋದು. ಆ ರೀತಿ ತುಂಬಾ ಚೆನ್ನಾಗಿತ್ತು.
ಸೊ ನೀವ್ ಯಾರ್ಯಾರು ರಣಧೀರ ಸಿನಿಮಾ ನೋಡಿದಿರಾ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ಹಾಗೆ ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ಸಿನಿಮಾಗಳ ಮಾಹಿತಿನ ಹಂಚ್ಕೊಳ್ತಾ ಇರ್ತೀನಿ. ಎಲ್ರಿಗೂ ಧನ್ಯವಾದಗಳು.